ವೆಲ್ಕಮ್ ಬ್ಯಾಕ್. ನೀಟ್ ವಿಚಾರದಲ್ಲಿ ಮೌನ ಮುರಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಇದ್ವಿ. ದೇಶದ ಯುವಕರಿಗೆ ಪ್ರಧಾನಿ ಮೋದಿ ಅಭಯ. ವಿದ್ಯಾರ್ಥಿಗಳ ಹಿತ ಕಾಯಲು ನನ್ನ ಸರ್ಕಾರ ಸಿದ್ಧ ಬದ್ಧ ಅಂತ ಹೇಳ್ತಾ ಇರೋದು. ದೇಶದ ಯುವಕರೇ ಮೊದಲು ಅನ್ನುವಂತ ಸಂದೇಶವನ್ನ ರವಾನಿಸುತ್ತಿದ್ದಾರೆ. ದೇಶದ ಯುವಕರಿಗೆ ನಮೋ ಮೆಗಾ ಸಂದೇಶವನ್ನ ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಿಂತ ಮಿಗಿಲಾದದ್ದು ಬೇರೆ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯೂತ್ಸ್ಗಿಂತ ಯುವಕರಿಗಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ. ನಥಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ವೆಲ್ಫೇರ್ ಅಂಡ್ ಫ್ಯೂಚರ್ ಆಫ್ ಅವರ್ ಯೂತ್ ಅಂತ ಹೇಳ್ತಾ ಇದ್ದಾರೆ. ಸೊ ಒಟ್ಟಲ್ಲಿ ಕೊನೆಗೂ ಮೌನ ಮುರಿದಿದ್ದಾರೆ. ಮೊನ್ನೆ ಸಂಸತ್ತಲ್ಲೂ ಕೂಡ ಹೇಳಿದ್ರು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿ. ಈಗ ಯುವಕರ ಪರ ಸದಾ ಸಿದ್ಧ ಅಂತ ಮತ್ತೊಂದು ಸಂದೇಶವನ್ನ ಟ್ವೀಟ್ ಮುಖೇನ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡೋ ಮುಖೇನ ತೋರಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಒಂದು ಕಡೆ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ, ಮತ್ತೊಂದು ಕಡೆ ಈ ಜಿರಳೆಗಳ ಅಟ್ಟಹಾಸ, ಗೂಂಡಾಗಿರಿ, ಜಿರಳೆಗಳ ರೀತಿ ಆಡೋದು ನಿಲ್ತಾ ಇಲ್ಲ. ಸೊ ಏನಾಗುತ್ತೆ, ಇದು ಯಾವ ಸಂದೇಶವನ್ನ ಕೊಡ್ತಾ ಇರೋದು ಇದರಿಂದ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ಒಂದು ವಿಚಾರವನ್ನ ಗಮನಿಸಬೇಕಾಗತ್ತೆ. ಬಾಂಗ್ಲಾದೇಶದಲ್ಲಿ ಏನಾಯ್ತು, ಶ್ರೀಲಂಕಾದಲ್ಲಿ ಏನಾಯ್ತು, ನೇಪಾಳದಲ್ಲಿ ಏನಾಯ್ತು, ಅದೇ ರೀತಿಯಾದಂತಹ ಪರಿಸ್ಥಿತಿಯನ್ನ ದೇಶದಲ್ಲೂ ಕೂಡ ನಿರ್ಮಾಣ ಮಾಡುವಂತ ಉದ್ದೇಶದಿಂದಲೇ ಕಾಕ್ರೋಚ್ ಜನತಾ ಪಾರ್ಟಿ ಇಲ್ಲಿವರೆಗೂ ಕೂಡ ರಿಜಿಸ್ಟರ್ ಆಗಿಲ್ಲ. ಈ ಒಂದು ಪಾರ್ಟಿಯ ಹೆಸರಿನಲ್ಲಿ ಅಥವಾ ಮುಖವಾಡವನ್ನ ಧರಿಸಿ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಿಂದ ಈ ರೀತಿಯಾದಂತಹ ಪ್ರತಿಭಟನೆ ಕುಮ್ಮಕ್ಕು ನೀಡಲಾಗಿತ್ತು ಅನ್ನೋದು ಮಾಹಿತಿ ಬಂದಿರುವಂತದ್ದು. ಇದು ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿರುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ ನ ಆಧಾರಿತವಾಗಿ ಕೇಂದ್ರ ಸರ್ಕಾರ ಆ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕಿದೆ ಅಂತ ಏನು ಆರೋಪಗಳು ಕೇಳಿ ಬರ್ತಾ ಇದೆ. ಪಾರ್ಲಿಮೆಂಟ್ಗೆ ಲಗ್ಗೆ ಇಡ್ತೇವೆ, ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ತೇವೆ, ಅದರ ಜೊತೆಗೆ ಅರಾಜಕತೆ ಸೃಷ್ಟಿ ಮಾಡ್ತೇವೆ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳ ಸೋಗಿನಲ್ಲಿ ಇದ್ದಂತ ಒಂದಿಷ್ಟು ಗೂಂಡಾಗಳನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಮಹಿಳೆಯರ ಮಕ್ಕಳ ಮೇಲೆ ಒಂದಿಷ್ಟು ಹಲ್ಲೆ ಆಗಿದೆ. ಅದಕ್ಕೆ ವಿಷಾದವನ್ನ ವ್ಯಕ್ತಪಡಿಸುವಂತ ಮಾತುಗಳನ್ನ ಈಗ ಕೇಂದ್ರ ಸರ್ಕಾರದಿಂದ ನಾವು ಕೇಳಿಸಿಕೊಂಡಿದ್ದೇವೆ. ಪರ್ಯಾಯವಾಗಿ ನರೇಂದ್ರ ಮೋದಿರವರು ಯಾಕೆ ನೀಟ್ ವಿಚಾರದಲ್ಲಿ ಮೌನವಾಗಿದ್ದಾರೆ ಅಂತ ವಿಪಕ್ಷಗಳು ಇಲ್ಲಿಯವರೆಗೂ ಆಗ್ರಹ ಮಾಡ್ತಿತ್ತು, ಪ್ರಶ್ನೆ ಮಾಡ್ತಿತ್ತು. ಕೊನೆಗೂ ನರೇಂದ್ರ ಮೋದಿರವರು ಈ ಒಂದು ವಿಚಾರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರುವಂತದ್ದು ಒಂದು ಪೋಸ್ಟ್ ಅನ್ನ. ಏನಂತ, ಯಾವುದೇ ಕಾರಣಕ್ಕೂ ಕೂಡ ವಿದ್ಯಾರ್ಥಿಗಳು ದೇಶದ ಭವಿಷ್ಯವಾಗಿದ್ದಾರೆ. ಅವರ ಭವಿಷ್ಯದ ಜೊತೆಗೆ ಯಾರೇ ಆಟ ಆಡಿದ್ರು ಕೂಡ ಯಾವುದೇ ಮಾದರಿಯಲ್ಲಿ, ಅಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ವಿಚಾರವಾಗಿ ಹೇಳುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಪೇಪರ್ ಲೀಕೇಜ್ ಆದರೂ ಕೂಡ ಇನ್ನು ಮೇಲೆ ಅದನ್ನ ಟ್ರಯಲ್ ಮಾಡೋದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸೆಟಪ್ ಮಾಡ್ತೇವೆ ಅಂತ ನಿರ್ಧಾರವನ್ನ ಮಾಡಿದ್ದೇವೆ. ಆದಷ್ಟು ಬೇಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸೆಟಪ್ ಮಾಡ್ತೇವೆ. ಇದರ ಜೊತೆಗೆ ತಪ್ಪಿತಸ್ಥ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ ಅಂತ ನರೇಂದ್ರ ಮೋದಿರವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನು ನೀಡಿರುವಂತದ್ದು. ಆದ್ರೆ ಇದು ಪಾರ್ಲಿಮೆಂಟ್ ನಲ್ಲಿ ಕೇವಲ ಒಂದು ಮೆಸೇಜ್ ನಿಂದ ಇಲ್ಲಿ ಎಲ್ಲವೂ ಶಾಂತವಾಗುತ್ತಾ, ಅಥವಾ ಯಾವ ಕಾರಣಕ್ಕೆ ಕೇಂದ್ರ ಸರ್ಕಾರ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ತಾ ಇದ್ದಂತಹ ಹೋರಾಟದ ಮೇಲೆ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ರು? ಇದಕ್ಕೆ ಪ್ರಶ್ನೆನ ವಿಪಕ್ಷಗಳು ಕೇಳಿಯೇ ಕೇಳ್ತವೆ. ಅದಕ್ಕೆ ಪ್ರತ್ಯುತ್ತರವನ್ನ ಆಡಳಿತ ಪಕ್ಷ ನೀಡಿ ಯಾವ ರೀತಿ ಇದನ್ನ ಇಲ್ಲಿಗೆ ಫುಲ್ ಸ್ಟಾಪ್ ಇಡುತ್ತಾ ಅಥವಾ ಕಂಟಿನ್ಯೂ ಮಾಡ್ಕೊಂಡು ಹೋಗುತ್ತಾ ಅನ್ನೋದು ಇವತ್ತು ಕಾದು ನೋಡಬೇಕಾಗಿದೆ. ದಿವಿತ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಿಜೆಪಿಯ ಅಸಲಿ ಮುಖ ಬಯಲಾಗ್ತಾ ಇರೋದು ನೋಡಿ. ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸನ್ನ ಅಟ್ಟಿಸ್ಕೊಂಡು ಹೋಗೋದು ಅಸಲಿ ಮುಖ. ನಮ್ಮ ಅಭಿಷೇಕ್ ಹೇಳ್ತಾ ಇದ್ರು, ಎಸ್, ಸಿಜೆಪಿ ಅನ್ನುವಂತ ಪಾರ್ಟಿ ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ. ಇದೊಂದು ಪಾರ್ಟಿ, ಇದೊಂದು ಅಫಿಷಿಯಲ್ ಪಾರ್ಟಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ಅಷ್ಟೇ. ಅಷ್ಟೇ ನೋಡಿ, ಅಲ್ಲಿ ರಸ್ತೆಯಲ್ಲಿ ಅದು ಪೆಟ್ರೋಲ್ ಬಂಕ್ ನೋಡಿ ಹೆಂಗ್ ಕಲ್ಲು ತೂರಾಟ ಮಾಡ್ತಾ ಇದಾರೆ. ಪೆಟ್ರೋಲ್ ಬಂಕ್ ಬಳಿ ಅಲ್ಲಿ ನೋಡಿ, ಅಲ್ಲಿ ಏನ್ರಿ ಇದು ಪೆಟ್ರೋಲ್ ಬಂಕ್ ಬಳಿ ಈ ತರ ಮಾಡಿದ್ರೆ ಅಲ್ಲಿ ನೋಡಿ, ಅದು ಮೊದ್ಲೇ ಅಲ್ಲಿ ಸುರಕ್ಷತೆ ಇರೋದಿಲ್ಲ. ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬೆಂಕಿ ಹೊತ್ಕೊಂಡ್ಬಿಡುತ್ತೆ. ಇವ್ರು ಅಲ್ಲಿ ಹೋಗಿ ನುಗ್ಗೋದು, ಕಲ್ಲು ತೂರಾಟ ಮಾಡೋದು. ಯಾರೋ ಹೆಲ್ಮೆಟ್ ಹಾಕೊಂಡಿದ್ದಾನೆ ಪುಣ್ಯಾತ್ಮ, ತಾಕತ್ತಿದ್ರೆ ಹೆಲ್ಮೆಟ್ ಬಿಟ್ಟು ಹೋಗಪ್ಪ. ಪೊಲೀಸ್ನವ್ರು ಏನಾದ್ರು ಮತ್ತೆ ಚಾರ ಎಲ್ಲ ಗೊತ್ತಾಗತ್ತಲ್ವಾ? ನಿಕೇಶ್, ಈ ಜಂತರ್ ಮಂತ್ರ ವಿಷನ್ ನೋಡ್ತಾ ಇದೀರಲ್ಲ, ಅಲ್ಲಿ ಕಾಕ್ರೋಚ್ ಮುತ್ಕೊಂಡಂಗೆ ಮುತ್ಕೊಂಡಿರೋದು. ಈ ಮನೆಗಳಲ್ಲಿ ಕಾಕ್ರೋಚ್ ಬಂದು ಮುತ್ಕೊಂಡಿರ್ತಾರೆ ಗೊತ್ತಾ, ಅಡಿಗೆ ಮನೆಯಲ್ಲಿ. ಆ ರೀತಿ ಒಂದು ಅನ್ನದ ಅಗಳಿಕೆ ಆ ರೀತಿ ಮುಚ್ಕೊಂಡಿದಾರಲ್ರಿ ಇವರೆಲ್ಲ. ನೋಡ್ರಿ, ಇದು ರೀತಿಯಾದಂತ ದಾಂಧಲೆ. ಅಲ್ಲಿ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಪೆಟ್ರೋಲ್ ಬಂಕ್ ಇನ್ ಕೇಸ್ ಏನಾದ್ರೂ ಬೆಂಕಿ ಕಿಡಿತ ಆಗಿದ್ರೆ ಸಾಕು, ಧಗ್ ಅಂತ ಹೊತ್ಕೊಂಡ್ ಬಿಡುತ್ತೆ. ಏನ್ ಮಾಡಕ್ ಹೊರಟಿದ್ರು ಅಂತ ಎಲ್ಲ ಉದ್ದೇಶ ಕ್ಲಿಯರ್ ಆಗ್ತಾ ಇದೆ. ಒಂದೊಂದೇ ಮುಖವಾಡ ಕಳಚಿ ಬೀಳ್ತಾ ಇದೆ.
ಹಿಟ್ಟು ಹೊಡೆದಾಗ ಯಾವ ರೀತಿಯಾಗಿ ಒಂದ್ಸತಿ ಟ್ರೋಲ್ ಆಯ್ತಲ್ವಾ, ಅದೇ ತರ ಆ ಮುಖವಾಡಗಳು ಈಗ ಕಳಚಿ ಬೀಳ್ತಾ ಇವೆ. ಆಮೇಲೆ ಇವ್ರ ಉದ್ದೇಶ ಏನಾಗಿದೆ ನೀಟಾಗಿ ಗೊತ್ತಾಗ್ತಾ ಇದೆ. ನೀಟ್ ಎನ್ನುವಂತ ಎಕ್ಸಾಮ್ ನೆಪ. ಏನು ನೆಪ ಅಷ್ಟೇ. ಇವ್ರ ಉದ್ದೇಶ ನೀಟಾಗಿ ಗೊತ್ತಾಗ್ತಾ ಇದೆ ಇದರಲ್ಲಿ.